ಉಲ್ಟಾ ಎಲ್ಲ ಉಲ್ಟಾ. ಈ ಪ್ರಪಂಚನೇ ಉಲ್ಟಾ. ಇದೆಲ್ಲ ಹುಟ್ಟಿಸಿರೋ ನಾಟ. ಇಲ್ಲಿ ಹುಟ್ಟಿರೋ ನಮ್ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಹಂಗೆ ಬಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ನೋಡ್ರಕ್ಕ ಒಂದು ಚಿಕ್ಕ ಅನೌನ್ಸ್ಮೆಂಟ್ ಐತಿ, ಎಲ್ಲರೂ ನೋಡ್ರಿ. ಇವತ್ತು ಹುಬ್ಬಳ್ಳಿ ಹೊಂಟಿದ್ವಿ, ಟ್ರೈನ್ ಅಂತ ಹತ್ಕೊಂಡು ಹೊಂಟ್ವಿ, ಬಂದು ಇಳಿದ್ವಿ. ಇದನ್ನು ನೋಡ್ರಿ, ವಿಶ್ವದ ಅತಿ ದೊಡ್ಡ ರೈಲ್ವೆ ಪ್ಲಾಟ್ಫಾರ್ಮ್ ನಮ್ಮ ಹುಬ್ಬಳ್ಳಿ. 1505 ಮೀಟ್ರ್ ಐತಿ. ಇಲ್ಲಿಂದ ನೋಡ್ಕೊಂಡು ಹೊರಗೆ ಹೋಗೋಕೆ ನಾವು ಸಾಕಾಗಿ ಹೋಗ್ತೈತಿ. ಡ್ರೈವರ್ ಅಣ್ಣಗ ಗಾಡಿ ಹೊಡೆದೊಡ ಸಾಕಾಗೈತಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅನೌನ್ಸ್ಮೆಂಟ್ ಏನಂದ್ರೆ BGMI ಇವೆಂಟ್ ಮಾಡಕ್ಕಂತಾರೆ. ಆದಷ್ಟು ದಡನ ಡೇಟ್ ತಿಳಿಸ್ತಾರೆ. ಅದು ತಿಳಿಸಿದ ಮ್ಯಾಗ ನಾ ವಿಡಿಯೋ ಮಾಡಿ ನಿಮ್ಗೆ ಡೇಟ್ ಹೇಳ್ತೀನಿ. BGMI ಇವೆಂಟ್ ಕಮಿಂಗ್ ಸೂನ್. BGMI ಲವರ್ಸ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಹಳ್ಳಿ ನೋಡ್ಕೊಂಡ್ರಿ ಇಬ್ರು ಎಲ್ಲ ಪ್ಲಾಸ್ಟಿಕ್ ಹಾಕಂತ ಮಂದಿ ಬರೋಬ್ಬರಿ ತಿಂತಾರೆ. ತಿಂದ ಪ್ಲಾಸ್ಟಿಕ್ ಅಲ್ಲೇ ಹೋಗ್ತಾರ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದೊಂದು ಸೀಕ್ರೆಟ್ ಪ್ಲೇಸ್ ಐತಿ, ಎದಕ್ಕಂತಂದು ಕೇಳಕ್ಕೆ ಹೋಗ್ಬೇಡ್ರಿ. ರೈಲ್ವೆ ಸ್ಟೇಷನ್ ಒಳಗೆ ಬರೀ ಖಾಸಗಿ ಅಡ್ವರ್ಟೈಸ್ಮೆಂಟ್ ಅದಾವೆ. ಲಗೇಜ್ ಲಾಕರ್ ಸೌಲಭ್ಯ ಐತಿ. ಯಾರ ಬೇರೆ ಕಡೆ ಅಂತ ಬಂದ್ರೆ ರೊಕ್ಕ ಕೊಟ್ಟ ಯೂಸ್ ಮಾಡ್ಕೊಳ್ಳಿ. ಗೋಡಿ ಮ್ಯಾಗ ಐತಿಹಾಸಿಕ ಚಿತ್ರ ಬಿಡಿಸ್ಯಾರ. ಇದು ರೈಲ್ವೆ ಸ್ಟೇಷನ್ದ ಹೊರಗಿಂದ ವ್ಯೂ ಐತಿ. ಹಂಗೆ ರೈಲ್ವೆ ಸ್ಟೇಷನ್ ಹೊರಗೆ ನಮ್ಮ ಸಿದ್ಧಾರೂಢ ಅಜ್ಜಾರದ ಮೂರ್ತಿ ಐತಿ. ಅವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹಂಗೆ ಹೊಂಟ್ವಿ. ಇದ್ರಾಗ ಫುಲ್ ಬರೀ ಮೀನು ಅದಾವು. ಬಂತು ನೋಡ್ರಿ, ಇದು ನಮ್ಮ ಹುಬ್ಬಳ್ಳಿ ಧಾರವಾಡದ ಚಿಗರಿ ಬಸ್ ಐತಿ. ಸ್ಟಾರ್ಟಿಂಗ್ ಎಂಟ್ರನ್ಸ್ಗೆ ದೊಡ್ಡದು ಒಂದು ರೈಲ್ವೆ ಇಂಜನ್ ನಿಂದ್ರಿಸ್ಯಾರ. ಅದ್ರ ಮುಂದೆ ಸ್ವಾಮಿ ವಿವೇಕಾನಂದ್ರ ಅದಾರ. ಈ ಹುಂಜ ನೋಡ್ರಿ, ಶ್ರಾವಣದ ತಿಂದು ಯಾವ ಮನೆ ದೊಡ್ಡದಾಗೈತಿ. ಈಗ ಶ್ರಾವಣ ಮುಗ್ದೈತಿ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ. ನಿಜವಾಗ ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಹಂಗೆ ದಾರ್ಯಾಗ ಗಣಪ ಇದ್ವು. ಗಣಪ ನೋಡ್ಕೊತ ಹೋದ್ವಿ. ಇದು ಹುಬ್ಬಳ್ಳಿ ಒಳಗಿರೋ ಲಕ್ಷ್ಮೀ ಮಾಲ. ಇನ್ನು ಕೆಲಸ ನಡ್ದೈತಿ, ಆದ್ರೆ ಒಳಗೆ ಸ್ವಲ್ಪ ಅಂಗಡಿ ಚಲೋ ಅದಾವ. ಡೊಮಿನೋಸ್ ಅಂತ ಚಲೋ ಐತಿ. ನಾವು ಹೊಂಟೀವಿ ಸ್ವಪ್ನ ಬುಕ್ ಸ್ಟಾಲ್ಗೆ. ಅಂಗಡಿ ಮುಂದೆ ಹೋಗಿದ್ದ ತಡ ಅಣ್ಣ ಫೋನ್ ನೋಡಿ ಒಳಗೆ ವಿಡಿಯೋ ಮಾಡಂಗಿಲ್ಲ ಅಂದ. ಭಾಳ ದಿನ ಇನ್ಮ್ಯಾಗ ನಮ್ಮ ಅಣ್ಣ ಗುಜರಾತಿಂದ ಬಂದಾನ. ಮನಸ್ಸಲ್ಲ ಅಂದ್ರೆ ಬಿರಿಯಾನಿ ಕೊಡ್ಸ್ಯಾನ. ಬಡ ತಿಂದ ರೈಲ್ವೆ ಸ್ಟೇಷನ್ ಕಡೆ ಹೋದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ವಿಡಿಯೋ ನೋಡೋದಂತ ಎಲ್ಲರಿಗೂ ಧನ್ಯವಾದಗಳು.